ಅಸೆಂಬ್ಲಿ ಕೂಡ ನಾನು ಮುಖ್ಯಮಂತ್ರಿಗೆ ಹೇಳಿದ್ದೆ, ನಾವು ಶಾಸಕರಾಗಿರ್ಬೋದು, ನಾವು ಮಂತ್ರಿಗಳಾಗಿರ್ಬೋದು, ನೀವು ಮುಖ್ಯಮಂತ್ರಿಗಳಾಗಿರ್ಬೋದು, ನಾವು ಇಲ್ಲಿಂದ ಮನೆಗೆ ಹೋಗುವಾಗ ನಮಗೆ ಹೆಚ್ಚು ಕಮ್ಮಿ ಆದರೆ ನನ್ನ ಮನೆಗೆ ಬಂದು ನೀವು ಯಾರಾದರೂ ಕೇಳಿ ಯು ಟಿ ಖಾದರ್ ಉಂಡಾ, ML ಉಂಡಾ, ಯು ಟಿ ಖಾದರ್ ಇದ್ದಾರ, ML ಇದ್ದಾರ, ಮಾಜಿ ಮಂತ್ರಿ ಇದ್ದಾರ, ನಿಂಗೆ ಯಾರು ಕೇಕ್ರರ, ನಿಂಗೆ ಯಾರು ಕೇಕಿಲ್ಲ, ಹಿಂಗೆ ಬಂದು ಕೇಕ್ರಂದ್ರೆ ಮೈಯತ್ತು ಬಂದರ ಮೈಯತ್ತು ಪೋಯಿರ ಮೈಯತ್ತು 10 ಗಂಟೆಗೆ ಬಂದ್ರಂಡು ಇನ್ನೊತ್ತು ಕೇಕ್ರು ಪುನಃ ಬೈದಿಂಡ ಪುನಃ ಪೋತುಂಡ. ಅರೆ ഞങ്ങൾ 50 ವರ್ಷದ ಬಿಲ್ಚ ಯು ಟಿ ಖಾದರ್ ಪೇರೇ ಇಲ್ಲ, ಇನಿ ಅಧಿಕಾರ ಆಸ್ತಿ ಅಂತಸ್ತು ಓಡೆ ಬಂದು ನಿಕ್ಕೋಕೆ ಸಾಧ್ಯ ಇಲ್ಲ, ಅಹಂಕಾರ ಎಂದೂ ಗಿಟ್ಟೋಗೂ ಸಾಧ್ಯ ಇಲ್ಲ. ಆವಾಗ ಏನಾದ್ರು ಇದ್ದರೆ ಬಹುಶಃ ನಮ್ಮ ಪ್ರೀತಿ ವಿಶ್ವಾಸ ಜೀವನ ಏನಿತ್ತ ಅದನ್ನು ಮಾತ್ರ ಜನ ನೆನಪಿಸಿಕೊಳ್ತಾರೆ ಹೊರತು ಬೇರೆ ಯಾವುದನ್ನು ಕೂಡ ನೆನಪಿಸೋದಿಲ್ಲ. ಮತ್ತು ಅದು ಎಷ್ಟೇ ದೊಡ್ಡ ಶ್ರೀಮಂತನಿಗಿರಲಿ, ಎಷ್ಟೇ ದೊಡ್ಡ ಬಡವನಿಗಿರಲಿ, ಅವನು ಯಾವುದೇ ಜಾತಿಯವನಿರಲಿ, ಎಲ್ಲರಿಗೂ ಝೀರೋ, ದೇವರ ಮುಂದೆ ಎಲ್ಲರೂ ಕೂಡ ಸಮಾನರಂತ ಹೇಳುವಂಥ ಅವಕಾಶ ಆಗ್ತದೆ. ಆದಾಗ ನಾನು ಯುವಕರಿಗೆ ನಾನು ಹೇಳಿದಿಷ್ಟೇ, ನಿಮ್ಮ ಜೀವನ ಯಾವ ರೀತಿ ಇರಬೇಕಂತ ಹೇಳಿದರೆ, ನೀವು ಅಧಿಕಾರದಲ್ಲಿದ್ದಾಗ, ನಿಮ್ಮ ಹತ್ರ ದುಡ್ಡಿದ್ದಾಗ